ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿ ಇರುವ ವಿಷಯ ಚಾಡಿ ಹೇಳುವುದು ಬೇಡ. ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳು 26ನೇ ಅಧ್ಯಾಯ 20ನೇ ವಾಕ್ಯ. ಕಟ್ಟಿಗೆ ಇಲ್ಲದಿದ್ದರೆ ಬೆಂಕಿ ಆರುವುದು, ಚಾಡಿಗೋರನು ಇಲ್ಲದಿದ್ದರೆ ಜಗಳವು ಶಮನವಾಗುವುದು. ದೇವರ ವಾಕ್ಯ ಹೇಳುತ್ತಿದೆ, ಕಟ್ಟಿಗೆ ಇಲ್ಲದಿದ್ದರೆ ಬೆಂಕಿ ಆರುವುದು, ಚಾಡಿಗೋರನು ಇಲ್ಲದಿದ್ದರೆ ಜಗಳವು ಶಮನವಾಗುವುದು. ದೇವ ಮಕ್ಕಳು ಚಾಡಿ ಹೇಳಬಾರ್ದು. ಅವರ ಬಗ್ಗೆ ಇವರ ಬಗ್ಗೆ ಸುಮ್ಮನೆ ಮಾತನಾಡಬಾರ್ದು. ನೋಡ್ರಿ, ನಮ್ಮ ಮನೆಯಲ್ಲಿ, ನಮ್ಮ ಸಂಬಂಧಿಕರಲ್ಲಿ, ನಮ್ಮ ಕೆಲಸದ ಸ್ಥಳಗಳಲ್ಲಿ ರಾಜಕೀಯ ಜಗಳಗಳು, ಗೊಂದಲಗಳು, ಒಡುಕುಗಳು ಮತ್ತು ಘರ್ಷಣೆಗಳು ಅನೇಕ ಸಂಗತಿಗಳನ್ನು ನೋಡ್ತೇವೆ. ಇವೆಲ್ಲವಕ್ಕೂ ಒಂದು ಪ್ರಮುಖ ಕಾರಣವೇನೆಂದರೆ ಚಾಡಿ ಹೇಳುವುದು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಚಾಡಿಗೋರನು ಇಲ್ಲದಿದ್ದರೆ ಜಗಳವು ಶಮನವಾಗುವುದು. ಚಾಡಿ ಹೇಳುವುದನ್ನು ತಪ್ಪಿಸಿಕೊಳ್ಳಲು ತತ್ವಜ್ಞಾನಿಯಾಗಿದ್ದಂಥ ಸಾಕ್ರೆಟಿಸ್ ಅವರು ಒಂದು ಆಲೋಚನೆಯನ್ನು ನೀಡಿದರು. ಒಂದು ಸಾರಿ ಆ ಸಾಕ್ರೆಟಿಸನ್ನು ನೋಡಲಿಕ್ಕೆ ಒಬ್ಬ ವ್ಯಕ್ತಿ ಅವರ ಬಳಿ ಬಂದು, ನಿಮ್ಮ ಸ್ನೇಹಿತನೊಬ್ಬ ಬಗ್ಗೆ ನಾನು ಒಂದು ಸುದ್ದಿ ಕೇಳಿದೆ ಎಂಬುದಾಗಿ ಆತ ಹೇಳಿದ. ಅದನ್ನು ನಿಮ್ಮ ಬಳಿಯಲ್ಲಿ ಮಾತನಾಡಲಿಕ್ಕೆ ಬಂದಿದ್ದೇನೆ. ಈಗ ಅವನ ಸ್ನೇಹಿತನ ಬಗ್ಗೆ ಏನೋ ಇವನ ಚಾಡಿ ಹೇಳಲು ಬಂದಿದ್ದಾನೆಂಬುದಾಗಿ ಸಾಕ್ರೆಟಿಸ್ಗೆ ಗೊತ್ತಾಯಿತು. ಆ ವ್ಯಕ್ತಿಯಲ್ಲಿ ಬಳಿಯಲ್ಲಿ ಕೇಳಿದ, ನೀನು ನನಗೆ ನನ್ನ ಸ್ನೇಹಿತನ ಬಗ್ಗೆ ಹೇಳುವ ಮೊದಲು 3 ಕಾರ್ಯಗಳನ್ನು ಯೋಚಿಸಿದ್ದೀಯಾ? ಆ ವ್ಯಕ್ತಿ ಆಶ್ಚರ್ಯದಿಂದ ನೋಡಿದ. ಏನು 3 ಕಾರ್ಯಗಳನ್ನು? ಏನು ಯೋಚನೆ ಮಾಡಿಲ್ವೇ? ಫಸ್ಟ್ ಹೇಳಿದ ಸಾಕ್ರೆಟಿಸ್, ನೀನು ನನಗೆ ಹೇಳುವ ವಿಷಯ 100% ಸತ್ಯನಾ? 2, ನೀನು ಹೇಳಲು ಹೊರಟಿರುವಂಥ ಈ ವಿಷಯ ಒಳ್ಳೆಯದಾಗಿರುತ್ತದ? 3, ಹೀಗೆ ಹೇಳಲು ಹೊರಟಿರುವಂಥ ಆ ವಿಷಯ ಯಾರಿಗಾದರೂ ಉಪಯೋಗವಾಗ್ತದೆಯಾ? ಈ 3 ಕಾರ್ಯಗಳು ಒಳಗೊಂಡಿದ್ದರೆ ನನ್ನ ಸ್ನೇಹಿತನ ಬಗ್ಗೆ ಹೇಳು, ಇಲ್ಲವಾದರೆ ಹೇಳಬೇಡ ಅಂತ ಹೇಳಿದ. ಆಗ ಆ ಬಂದ ವ್ಯಕ್ತಿಗೆ ಅರ್ಥವಾಯಿತು, ಆ ಚಾಡಿ ಹೇಳಲಿಕ್ಕೆ ಬಂದಿದ್ದ ನೋಡ್ರಿ. ಹಾಗೆ ಶಾಂತವಾಗಿ ಯೋಚನೆ ಮಾಡಿ ಆ ಸ್ಥಳವನ್ನು ಖಾಲಿ ಮಾಡ್ದ. ನೋಡ್ರಿ, ಇತರರ ಬಗ್ಗೆ ಮಾತನಾಡುವ ಕಾರ್ಯವೇ ಚಾಡಿ ಹೇಳೋದು. ಯಾರೋ ನಮ್ಮನ್ನು ನಂಬಿ ಏನೋ ಅವರ ವಿಷಯಗಳನ್ನು ಮೊಟ್ಟಿಗೆ ಹಂಚಿಕೊಂಡಿರುತ್ತಾರೆ. ವಿಶ್ವವಾಣಿ ಥರ ಅಥವಾ ರೇಡಿಯೋ ಥರ ಅದನ್ನು ಊರಿಗೆಲ್ಲ ಹಬ್ಬಿಸಬಾರದ್ರಿ. ಚಾಡಿ ಹೇಳುವುದು ಅದು ಕೆಟ್ಟ ಕಾರ್ಯ, ಅದು ಪಾಪ. ಆದುದರಿಂದ ಚಾಡಿ ಹೇಳುವುದರಿಂದ ಎಷ್ಟೋ ಒಳ್ಳೆ ಕುಟುಂಬಗಳು, ಒಳ್ಳೆ ಸಂಬಂಧಗಳು ಒಡೆದು ಹೋಗಿವೆ, ಕುಟುಂಬಗಳು ನಾಶವಾಗಿವೆ. ದೇವ ಮಕ್ಕಳೇ, ನಾವು ಚಾಡಿ ಹೇಳುವುದು ಬೇಡ. ಅದಕ್ಕೆ ದೇವರು ಯಾಜಕಕಾಂಡ 19ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಮೋಶೆಗೆ ಹೀಗೆ ಹೇಳಿದರು, ಪರಿಚಯ ಉಳ್ಳವರಲ್ಲಿ ಒಬ್ಬರ ಮೇಲೊಬ್ಬರು ಚಾಡಿ ಹೇಳಬಾರದು. ಸೊಲೊಮೋನ ಹೇಳ್ತಾನೆ, ಚಾಡಿ ಹೇಳುವವನು ಪ್ರಾಣ ಸ್ನೇಹಿತನನ್ನು ಸಹ ಬೇರ್ಪಡಿಸ್ತಾನಂತೆ. ಪೌಲನು ಕೊರಿಂಥದವರ ಬರೆದ ಪತ್ರಿಕೆ 2 ಕೊರಿಂಥ 12ನೇ ಅಧ್ಯಾಯ 20-21ರಲ್ಲಿ ನಾವು ನೋಡುತ್ತೇವೆ, ಅನೇಕ ಪಾಪಗಳ ಬಗ್ಗೆ ಲಿಸ್ಟ್ ಹೇಳಲ್ಪಟ್ಟಿದೆ. ಅದರಲ್ಲಿ ಚಾಡಿ ಹೇಳುವುದು, ಕಿವಿಯೋದುವುದು, ಇವುಗಳು ನಿಮ್ಮೊಳಗೆ ಕಾಣಬರುವುದೋ ಏನು ಎಂದು ನನಗೆ ಭಯ ಉಂಟು ಎನ್ನುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಚಾಡಿ ಹೇಳುವುದು ಪಾಪ. ಆ ಚಾಡಿ ಹೇಳುವ ಪಾಪ ನಮ್ಮೊಳಗಿದೆ ಎಂಬುದಾಗಿ ನಾವು ಯೋಚಿಸೋಣ, ಪರೀಕ್ಷಿಸಿಕೊಳ್ಳೋಣ. ಇತರರ ಬಗ್ಗೆ ಏನಾದರೂ ಹೇಳುವಾಗ ಆ ಸಾಕ್ರೆಟಿಸ್ನ ಸಲಹೆ ನಮಗೆ ಸಹಾಯ ಮಾಡಲಿ. ಯಾರ ಬಗ್ಗೆಯೂ ಚಾಡಿ ಹೇಳುವುದು ಬೇಡ, ಇವರ ಬಗ್ಗೆ ಮಾತನಾಡುವುದು ಬೇಡ. ಕರ್ತನ ನಮಗೆ ಕೃಪೆಯನ್ನು ಅನುಗ್ರಹಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ತಂದೆಯೇ, ಈ ದಿನ ಕೂಡ ನಿಮ್ಮ ಪಾದ ಸಮ್ಮುಖದಲ್ಲಿ ಬರ್ತೇವೆ. ಈ ಹೊಸ ದಿನಕ್ಕಾಗಿ ನಿಮ್ಮನ್ನು ವಂದಿಸ್ತೇವೆ. ಈ ದಿನದಲ್ಲಿ ನಮ್ಮೊಟ್ಟಿಗೆ ಇರು, ನಮ್ಮನ್ನು ನಡೆಸು, ನಮ್ಮನ್ನು ಬಲಪಡಿಸು. ನಾವು ವಾಕ್ಯ ಕೇಳಿದ ಹಾಗೆ ನಮ್ಮ ಜೀವಿತ ದೇವರೇ ಚಾಡಿ ಹೇಳಬಾರ್ದು, ಅವರಿವರ ಬಗ್ಗೆ ಮಾತನಾಡಬಾರ್ದು. ಒಂದು ನೀತಿವಂತನ ಜೀವಿತವನ್ನು, ಪ್ರಾಮಾಣಿಕವಾದ ಜೀವಿತವನ್ನು ನಮಗೆ ದಯಪಾಲಿಸ್ರೆ. ನಮ್ಮ ಜೀವನ ದೇವರೇ ಅನೇಕ ಕುಟುಂಬಗಳನ್ನು ಕಟ್ಟಬೇಕು ಸ್ವಾಮಿ. ಆ ವಿಧದಲ್ಲಿ ಉಪಯೋಗಿಸ್ರಿ. ಈ ದಿವಸ ಈ ದೇವರ ಸಂದೇಶವನ್ನು ಆಲಿಸುತ್ತಾ ಇರುವ ಎಲ್ಲ ದೇವ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ. ಅವರನ್ನು, ಅವರ ಕುಟುಂಬವನ್ನು ನೀವು ಬ್ಲೆಸ್ ಮಾಡಿರಿ.
ಈ ದಿವಸ ಕೆಲಸಕ್ಕೆ ಹೋಗುವಾಗ ಬರುವಾಗ ಅವರ ಜೊತೆಯಲ್ಲಿರ್ರಿ. ನಿಮ್ಮ ಸಾನ್ನಿಧ್ಯ ನಿಮ್ಮ ಮಕ್ಕಳ ಮುಂದಾಗಿ ಹೋಗಲಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಚಾಡಿ ಹೇಳುವುದು ಬೇಡ. ಕರ್ತನು ನಮಗೆ ಕೃಪೆಯನ್ನು ಅನುಗ್ರಹಿಸಲಿ. ಗಾಡ್ ಬ್ಲೆಸ್ ಯು ಆಲ್.